ಡೀಸೆಲ್ ಬೆಲೆ ಏರಿಕೆ ಮಾಡಿದೆಯಲ್ಲ ರಾಜ್ಯ ಸರ್ಕಾರ, ಇದರಿಂದಾಗಿ ಇದರ ಎಫೆಕ್ಟ್ ಯಾವ ಮಟ್ಟಿಗೆ ಬೀಳ್ಬೋದು ಅಂತ ಅಂದ್ರೆ ಬಹಳಷ್ಟು ವಸ್ತುಗಳು ಕೂಡ ದುಬಾರಿ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಹೇಳಿ ಕೇಳಿ ಸರಕು ಸಾಗಾಟ ಅಂತ ಅಂದ್ರೆ ಡೀಸೆಲ್ ವೆಹಿಕಲ್ಗಳೇ ಅತಿ ಹೆಚ್ಚು. ಈಗ ಸರಕು ಸಾಗಾಟದ ಮೇಲೆಯೂ ಕೂಡ ಬೆಲೆ ಏರಿಕೆಯ ಪರಿಣಾಮ ಬಿದ್ದಿದೆ. ಡೀಸೆಲ್ ದರ ಏರಿಕೆಯಿಂದ ಸಾಗಾಟ ವೆಚ್ಚ ಏರಿಕೆ ಆಗುತ್ತೆ. ಸಾಗಾಟ ವೆಚ್ಚ ಏರಿಕೆಯಿಂದ ಧಾನ್ಯ, ಹಣ್ಣು, ತರಕಾರಿಗಳು ಕೂಡ ದುಬಾರಿ ಆಗ್ಬೋದು. ಟೊಮ್ಯಾಟೊ, ಈರುಳ್ಳಿ, ಆಲೂಗಡ್ಡೆಗಳು ಸೇರಿ ತರಕಾರಿ ಬೆಲೆ ಏರಿಕೆ ಆಗ್ಬೋದು. ಗೋಧಿ, ಅಕ್ಕಿ, ದ್ವಿದಳ ಧಾನ್ಯದ ಬೆಲೆಯೂ ಕೂಡ ಏರಿಕೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಅಗತ್ಯ ಸರಕುಗಳಾದಂಥ LPG ಸಿಲಿಂಡರ್ ಸಾಗಣೆ ವೆಚ್ಚ ಕೂಡ ಏರಿಕೆ ಆಗುತ್ತೆ. ವಿವಿಧ ಮಾದರಿಯ ಅಡುಗೆ ಎಣ್ಣೆ ದರವೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಡೀಸೆಲ್ ದರ ಏರಿಕೆಯಿಂದಾಗಿ ರಿಯಲ್ ಎಸ್ಟೇಟ್ ಮೇಲೂ ಪರಿಣಾಮ ಬೀಳಬಹುದಾಗಿದ್ದು, ಸಿಮೆಂಟು, ಉಕ್ಕು, ಆಮೇಲೆ ಇಟ್ಟಿಗೆ, ಮರಳು ಇದನ್ನೆಲ್ಲ ಲೋಡ್ ಹೊಡಿತಾ ಇದ್ದವರು ಕೂಡ ಈಗ ದರ ಹೆಚ್ಚು ಮಾಡ್ಬೋದಾ ಅಂತ ಚಾನ್ಸಸ್ ಇದೆ. ಸರಕುಗಳ ಸಾಗಣೆ ವೆಚ್ಚ, ಕೊರಿಯರ್ ಸೇವೆಗಳ ಶುಲ್ಕವೂ ಏರಿಕೆ ಆಗ್ಬೋದು. ಆಮೇಲೆ ಹಾಲಿನ ದರವೂ ಕೂಡ ಹೆಚ್ಚಾಗಿದೆ. ಚಹಾ, ಕಾಫಿ, ಪಾನೀಯಗಳ ಬೆಲೆಯೂ ಕೂಡ ಹೆಚ್ಚಾಗ್ಬೋದಾ ಅಂತ ಚಾನ್ಸಸ್ ಇದೆ. ಬೆಲೆ ನಿನ್ನೆ ರಾತ್ರಿಯಿಂದ 2 ರೂಪಾಯಿ ಜಾಸ್ತಿ ಆಗಿರೋದ್ರಿಂದ ಇದು ಅಗತ್ಯ ವಸ್ತುಗಳ ಪಟ್ಟಿಯಲ್ಲಿ ಇರೋದ್ರಿಂದ ಎಲ್ಲ ಪ್ರೈಸಸ್ಸು ಜಾಸ್ತಿ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಾರ್ಡರ್ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದರೆ ಅದಕ್ಕನ್ನ ಕಡಿಮೆ ಬೆಲೆನೇ ಇದೆ ನಮ್ಮ ಹತ್ರ. ಅರ್ಥ ಆಯ್ತಾ? ತೆಲಂಗಾಣ ಆಗಲಿ, ಆಂಧ್ರ ಪ್ರದೇಶ ಆಗಲಿ, ತಮಿಳ್ನಾಡು ಆಗಲಿ, ಮಹಾರಾಷ್ಟ್ರ ಆಗಲಿ, ಇದೆಲ್ಲದಕ್ಕನ್ನ ಕಡಿಮೆನೇ ಇದ್ದೀವಿ ನಾವು. ಬಟ್ ಆದರೆ ಇದು ಒಂಥರ ಹೊರೆ ಆಗ್ಬೋದು. ನಮ್ಮ ಮಧ್ಯವರ್ಗ ಜನಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಮಿಡಿಲ್ ಕ್ಲಾಸ್ ಪೀಪಲ್ಗೆ ಅಂತ. ಇದಕ್ಕೂ ಸಂಬಂಧಪಟ್ಟರೆ ಎಲ್ಲ ಪ್ರೈಸ್ಗಳು ಹೈ ಆಗುತ್ತೆ. ಡೀಸೆಲ್ಲಿಂದಾನೇ ಅಲ್ವಾ ನಾವು ತರಕಾರಿ ಆಗಲಿ, ಬೇರೆದಾಗಲಿ ಅಗತ್ಯ ವಸ್ತುಗಳನ್ನೆಲ್ಲ ನಾವು ತಗೊಂಬರೋದು, ಸಾಗಾಣಿಕೆ ಮಾಡೋದು. ಅದರಿಂದ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಡೀಸೆಲ್ ಬೆಲೆ ನಿನ್ನೆ ರಾತ್ರಿಯಿಂದ ಸೊ ಇದು ಈ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂಥವರೆಲ್ಲ ಹೇಳ್ತಾ ಇರುವಂಥದ್ದು. ಹೌದು, ಅಕ್ಕಪಕ್ಕದ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಡೀಸೆಲ್ ಬೆಲೆ ಸ್ವಲ್ಪ ಕಡಿಮೆ ಇದೆ. ಹಾಗಂತ ಈಗ ಬೆಲೆ ಏರಿಕೆ ಆಗಿರುವಂಥ ಕಾರಣಕ್ಕಾಗಿ ಇಷ್ಟು ದಿನ ಅವ್ರೇನು ಸಾಗಾಟ ಮಾಡ್ತಾ ಇದ್ರು ಅದೇ ಪ್ರೈಸ್ನಲ್ಲಂತೂ ಅವ್ರು ಸಾಗಾಟ ಮಾಡೋಕ್ಕೆ ಹೋಗಲ್ವಾ? ಡೀಸೆಲ್ ಬೆಲೆ ಹೆಚ್ಚಾಗಿದೆ, ಹೀಗಾಗಿ ಅವರು ಕೂಡ ದರ ಏರಿಕೆಯನ್ನು ಮಾಡ್ತಾರೆ, ಸಾಗಾಟ ವೆಚ್ಚ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು. ಹೀಗಾಗಿ ಅದರ ಹೊಡೆತ ಜನಸಾಮಾನ್ಯರ ಮೇಲೆ ಬೀಳುತ್ತೆ. ಯಾಕಂತಂದರೆ ನಮಗೆ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗಿದೆ ಅಂಥೇಳಿ ಅಗತ್ಯ ವಸ್ತುಗಳ ಬೆಲೆಯನ್ನು ಕೂಡ ಆಯಕ್ಕೆ ಸಂಬಂಧಪಟ್ಟಂಥವ್ರು, ಈಗ ತರಕಾರಿ ಮಾರಾಟ ಮಾಡುವಂಥವ್ರಾಗಿರ್ಬಹುದು, ದಲ್ಲಾಳಿಗಳು ಯಾರ್ಯಾರು ತರಿಸ್ಕೊತಾರೆ ಅವರು ಕೂಡ ಹೆಚ್ಚಿಗೆ ಮಾಡ್ಬೋದಾ ಅಂತ ಚಾನ್ಸಸ್ ಇದೆ. ಇದೇನು ನಾವು ಹೊಸದಾಗೇನು ನೋಡ್ತಾ ಇರುವಂಥದ್ದಲ್ಲ, ಭಾಳ ಹಿಂದೆಯಿಂದನೂ ಕೂಡ ಈ ಭಾಳಷ್ಟು ಸಾಮಾನು ಸರಂಜಾಮುಗಳ ಬೆಲೆ ಡೀಸೆಲ್ ವಿಚಾರವಾಗಿ ಅದು ಡಿಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ಬೆಲೆ ಏರಿಕೆ ಬೇರೆ ಬೇರೆ ವಲಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ತಟ್ಟಿದ್ರೂ ಆಶ್ಚರ್ಯ ಇಲ್ಲ.